ಅಂಡ್ ಮನೆ ಒಳಗಡೆ ಹೋಗೋದಕ್ಕಿಂತ ಮೊದಲು ನೀವು ಇಲ್ಲಿ ರೋಡ್ ಏನ್ ನೋಡ್ತಾ ಇದ್ದೀರಾ, ಇದು ಬಂದು ನಿಮಗೆ 30 ಫೀಟ್ ರೋಡ್ ನ ಕೊಟ್ಟಿದ್ದಾರೆ. ಹಾಗೇನೆ ಮನೆ ಮುಂದೆ ಕೂಡ ಆರಾಮಾಗಿ ನೀವು 2 ಕಾರ್ನ ಪಾರ್ಕ್ ಮಾಡ್ಕೊಳ್ಬಹುದು. ಅಷ್ಟು ನಿಮಗೆ ಸ್ಪೇಷಿಯಸ್ ಆಗಿ ಪಾರ್ಕಿಂಗ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ಬೋರ್ ಕೂಡ ಬರುತ್ತೆ, ಹಾಗೇನೆ ಸಂಪ್ ಕೂಡ ಬರುತ್ತೆ. ಸಂಪ್ ಬಂದು ನಿಮಗೆ 7000 ಲೀಟರ್ ಕೆಪಾಸಿಟಿ ಹಿಡಿಯುತ್ತೆ. ಹಾಗೇನೆ ನಿಮಗೆ ಬೋರ್ ಕೂಡ ಅವ್ರು ಕೊಟ್ಟಿದ್ದಾರೆ. ಸೊ ಇದು ಬಂದು ಈ ಮನೆಯ ಲಿವಿಂಗ್ ಹಾಲ್ ಅಂತಾನೆ ಹೇಳ್ಬೋದು. ತುಂಬಾ ಸ್ಪೇಷಿಯಸ್ ಆಗಿದೆ ಲಿವಿಂಗ್ ಹಾಲ್. ಹಾಯ್ ಹಲೋ ನಮಸ್ಕಾರ, ನಾವು ನಿಮ್ಮ 360 ಮೈಸೂರು ಪ್ರಾಪರ್ಟೀಸ್. ನಾವು ಇವತ್ತಿರೋದು ಮೈಸೂರಿನ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರಲ್ಲಿ. ಸೊ ನೀವು ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಈ ಮನೆ ಬಂದು 30-40 ಕನ್ಸ್ಟ್ರಕ್ಟ್ ಆಗಿರುವಂತ 2 BHK ಸಿಂಗಲ್ ಫ್ಲೋರ್ ಮನೆ ಆಗಿರುತ್ತೆ. ಸೊ ಕಂಪ್ಲೀಟ್ ಆಗಿ ಈ ಮನೆಯ ಹೋಮ್ ಟೂರ್ ನಿಮಗೆ ಕೊಡ್ತಾ ಹೋಗ್ತೀನಿ. ಮನೆ ಒಳಗಡೆ ಹೋಗೋದಕ್ಕಿಂತ ಮೊದಲು ಈ ಮನೆಯ ಫೇಸಿಂಗ್ ಬಗ್ಗೆ ನೋಡೋದಾದ್ರೆ ನಾರ್ತ್ ಫೇಸಿಂಗ್ ಸೈಟ್ ಆಗಿದೆ, ಈಸ್ಟ್ ಫೇಸಿಂಗ್ ಡೋರ್ ಮಾಡಿದ್ದಾರೆ. ಹಾಗೇನೆ ಇದು ಬಂದು ನಿಮಗೆ 3 ಅಲೋಟೆಡ್ ಪ್ರಾಪರ್ಟಿ ಆಗಿದೆ. ಅಂಡ್ ಮನೆ ಒಳಗಡೆ ಹೋಗೋದಕ್ಕಿಂತ ಮೊದಲು ನೀವು ಇಲ್ಲಿ ರೋಡ್ ಏನ್ ನೋಡ್ತಾ ಇದ್ದೀರಾ, ಇದು ಬಂದು ನಿಮಗೆ 30 ಫೀಟ್ ರೋಡ್ ನ ಕೊಟ್ಟಿದ್ದಾರೆ. ಹಾಗೇನೆ ಮನೆ ಮುಂದೆ ಕೂಡ ಆರಾಮಾಗಿ ನೀವು 2 ಕಾರ್ನ ಪಾರ್ಕ್ ಮಾಡ್ಕೊಳ್ಬಹುದು. ಅಷ್ಟು ನಿಮಗೆ ಸ್ಪೇಷಿಯಸ್ ಆಗಿ ಪಾರ್ಕಿಂಗ್ ಕೂಡ ಕೊಟ್ಟಿದ್ದಾರೆ. ಹಾಗೇನೆ ಇಲ್ಲಿ ಏನ್ ನೋಡ್ತಾ ಇದ್ರೆ ಇಲ್ಲಿ ನೀವು ಪ್ಲಾಂಟೇಶನ್ ಕೂಡ ಮಾಡ್ಕೊಳ್ಬಹುದು. ಆ ಕಡೆ ನಿಮಗೆ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ, ಅದಕ್ಕೆ ಅಂತಾನೆ ಪ್ರಾವಿಷನ್ ಮಾಡ್ಕೊಟ್ಟಿದ್ದಾರೆ ಸ್ಪೇಸ್ ನ. ಸೊ ಬನ್ನಿ ಮನೆ ಒಳಗಡೆ ಹೇಗಿದೆ ಅಂತ ನೋಡೋಣ. ಅಂಡ್ ನೀವೇ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಒಂದು ಎಲಿವೇಶನ್ ಕೊಟ್ಟು ಮನೆನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತ. ಅಂಡ್ ತುಂಬಾನೇ ಲಕ್ಸುರಿಯಸ್ ಅಂಡ್ ಪ್ರೀಮಿಯಂ ಕ್ವಾಲಿಟಿನ ಯೂಸ್ ಮಾಡಿ ಮನೆನ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂಡ್ ಒಳಗಡೆ ಬರ್ತಿದ್ದಾಗೆ ಇಲ್ಲಿ ಏನ್ ನೋಡ್ತಾ ಇದ್ರ, ಗೇಟ್ ಬಂದು ನಿಮ್ಗೆ ಮತ್ತೆ ಗೇಟ್ ಆಗಿರ್ಬೋದು, ಮತ್ತೆ ಸುತ್ತ ನಿಮ್ಗೆ ಏನು ಗ್ರಿಲ್ಸ್ ಇದೆ ಅದೆಲ್ಲ ಕಂಪ್ಲೀಟ್ ಆಗಿ ನಿಮ್ಗೆ MST ಇಂದ ಮಾಡಿರುವಂತ ಗೇಟ್ ನ ಕೊಟ್ಟಿದ್ದಾರೆ. ಹಾಗೇನೆ ವುಡನ್ ಫಿನಿಶಿಂಗ್ ಇಂದ ಮಾಡಿರುವಂತ ಒಂದು ಗೇಟ್ ನ ಕೊಟ್ಟಿದ್ದಾರೆ. ಸೊ ಒಳಗಡೆ ಬನ್ನಿ. ಒಳಗಡೆ ಬರ್ತಿದ್ದಾಗೆ ಇಲ್ಲಿ ಏನ್ ನೋಡ್ತಾ ಇದ್ದಾರೆ, ಫ್ಲೋರಿಗೆ ಅವರು ನಿಮ್ಗೆ ಆಂಟಿ ಸ್ಕಿಟ್ ಟೈಲ್ಸ್ ನ ಹಾಕಿದ್ದಾರೆ. ಹಾಗೇನೆ ಇನ್ನೊಂದೇನು ಅಂತ ಅಂದ್ರೆ ಈ ಮನೆಯ ಮೇನ್ ಅಡ್ವಾಂಟೇಜ್ ಏನು ಅಂತ ಅಂದ್ರೆ ನಿಮ್ಗೆ ಬೋರ್ ಕೂಡ ಬರುತ್ತೆ, ಹಾಗೇನೆ ಸಂಪ್ ಕೂಡ ಬರುತ್ತೆ. ಸಂಪ್ ಬಂದು ನಿಮ್ಗೆ 7000 ಲೀಟರ್ ಕೆಪಾಸಿಟಿ ಹಿಡಿಯುತ್ತೆ. ಹಾಗೇನೆ ನಿಮ್ಗೆ ಬೋರ್ ಕೂಡ ಅವ್ರು ಕೊಟ್ಟಿದ್ದಾರೆ. ಸೊ ಈ ಮನೆಗೆ ಅದೊಂದು ಮೇನ್ ಅಡ್ವಾಂಟೇಜ್ ಅಂತಾನೆ ಹೇಳ್ಬೋದು. ವಾಟರ್ ಅಂತೂ ನಿಮ್ಗೆ 24x7 ಅಂತೂ ಬರ್ತಾನೆ ಇರುತ್ತೆ. ಸೊ ಯಾವುದೇ ರೀತಿ ವಾಟರ್ಗೆ ಪ್ರಾಬ್ಲಮ್ ಇಲ್ಲ ಅಂತಾನೆ ಹೇಳ್ಬೋದು. ಹಾಗೇನೆ ಮನೆ ಸುತ್ತ ಏನ್ ನೋಡ್ತಾ ಇದ್ದೀರಾ, ಸೊ ನಾನು ಆಗ್ಲೇ ಹೇಳಿದೆ MST ಇಂದ ಮಾಡಿರುವಂತ ಸ್ಟೀಲ್ ನ ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಸುತ್ತ ಮನೆ ಮುಂದೆ ನಿಮ್ಗೆ 2 ಫೀಟ್ ಸೆಟ್ ಬ್ಯಾಕ್ ಇದೆ. ಹಾಗೇನೆ ನೋಡ್ಬೋದು ಇಲ್ಲಿ ನಿಮ್ಗೆ ಮನೆ ಸುತ್ತ ಕೂಡ ನಿಮ್ಗೆ ಸೇಫ್ಟಿ ಗ್ರಿಲ್ಸ್ ನ ಕೂಡ ಕೊಟ್ಟಿದ್ದಾರೆ. ಸೊ ದಟ್ ಯಾವುದೇ ರೀತಿ ಆದಂತ ನಿಮ್ಗೆ ಸೇಫ್ಟಿಗೆ ಪ್ರಾಬ್ಲಮ್ ಇಲ್ಲ ಅಂತಾನೆ ಹೇಳ್ಬೋದು. ಹಾಗೇನೆ ಅಕ್ಕಪಕ್ಕ ಮನೆ ಬಂತು ಅಂತ ಅಂದ್ರೂ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ, ಅಂದ್ರೆ ಗಾಳಿ ಬೆಳಕಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತಾನೆ ಹೇಳ್ಬೋದು. ಸೊ ಬನ್ನಿ ಮನೆ ಒಳಗಡೆ ಹೇಗಿದೆ ಅಂತ ನೋಡೋಣ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ ಒಳಗಡೆ ಹೋಗೋದಕ್ಕಿಂತ ಮೊದಲು ಇಲ್ಲೂ ಕೂಡ ನೀವು ಆರಾಮಾಗಿ ಒಂದು ಕಾರ್ನ ಪಾರ್ಕ್ ಮಾಡ್ಕೊಳ್ಬಹುದು. ಇಲ್ಲಾಂದ್ರೆ ವೆಹಿಕಲ್ಸ್ ಅಂದ್ರೆ 2 ವೀಲರ್ಸ್ಗಳನ್ನ ಆರಾಮಾಗಿ ನೀವು ಪಾರ್ಕ್ ಮಾಡ್ಕೊಳ್ಬಹುದು. ನಿಮ್ಮ ಹತ್ರ ಎಲೆಕ್ಟ್ರಿಕ್ ವೆಹಿಕಲ್ಸ್ ಏನಾದ್ರು ಇತ್ತು ಅಂತ ಅಂದ್ರೆ ಅದನ್ನ ಚಾರ್ಜ್ ಹಾಕೊಳ್ಳೋದು ಕೂಡ ನಿಮ್ಗೆ ಇಲ್ಲಿ AH ಪಾಯಿಂಟ್ ಕೂಡ ಇದೆ. ಸೊ ಬನ್ನಿ ಮನೆ ಒಳಗಡೆ ಹೋಗೋಣ. ಅಂಡ್ ಮನೆ ಒಳಗಡೆ ಬರ್ತಿದ್ದಾಗೆ ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಬ್ಯೂಟಿಫುಲ್ ಆಗಿರುವಂತ ಒಂದು ಮೇನ್ ಡೋರ್ ಇದೆ. ಸೊ ಇದು ಬಂದು ನಿಮ್ಗೆ ಕಂಪ್ಲೀಟ್ ಆಗಿ ಫಸ್ಟ್ ಸ್ಟಿಕ್ ಇಂದ ಮಾಡಿರುವಂತ ಡೋರ್ನೇ ಕೊಟ್ಟಿದ್ದಾರೆ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ತುಂಬಾ ಬ್ಯೂಟಿಫುಲ್ ಕವಿಂಗ್ ನ ಮಾಡಿದ್ದಾರೆ. ಅಂಡ್ ನಾನು ಆಗ್ಲೇ ಹೇಳ್ದಂಗೆ ಇದೆಲ್ಲ ಕಂಪ್ಲೀಟ್ ಆಗಿ ನಿಮ್ಗೆ ಫಸ್ಟ್ ಸ್ಟಿಕ್ ಇಂದ ಮಾಡಿರುವಂತ ಡೋರೇ ಆಗಿರುತ್ತೆ. ಅಂಡ್ ಈ ಕಡೆ ನಿಮ್ಗೆ ವಿಂಡೋಸ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ಕೂಡ ನಿಮ್ಗೆ ಫಸ್ಟ್ ಸ್ಟಿಕ್ ಆಗಿರುತ್ತೆ. ಈ ಮನೆಯಲ್ಲಿ ಇರುವಂತ ಲೈಕ್ ಮೇನ್ ಡೋರ್ ಮತ್ತೆ ಪೂಜಾ ಡೋರ್ ಎರಡು ಬಂದು ನಿಮ್ಗೆ ಫಸ್ಟ್ ಸ್ಟಿಕ್ ಆಗಿರುತ್ತೆ. ಹಾಗೇನೆ ವಿಂಡೋಸ್ ಎಲ್ಲ ಏನಿದೆ ಅದೆಲ್ಲ ನಿಮ್ಗೆ ಸೆಕೆಂಡ್ ಸ್ಟಿಕ್ ಆಗಿರುತ್ತೆ. ಹಾಗೇನೆ ಟೆಫನ್ ಗ್ಲಾಸ್ ಯೂಸ್ ಮಾಡಿರೋದನ್ನ ಕೂಡ ನೋಡ್ಬೋದು ನೀವು ಇಲ್ಲಿ ವಿಂಡೋಸ್ಗೆ. ಸೊ ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡೋಣ. ಸೊ ಇದು ಬಂದು ಈ ಮನೆಯ ಲಿವಿಂಗ್ ಹಾಲ್ ಅಂತಾನೆ ಹೇಳ್ಬೋದು. ತುಂಬಾ ಸ್ಪೇಷಿಯಸ್ ಆಗಿದೆ ಲಿವಿಂಗ್ ಹಾಲ್. ಸೊ ನೀವು ಇಲ್ಲಿ ಆರಾಮಾಗಿ L ಶೇಪ್ ಸೋಫಾನ ಹಾಕೊಂಡು ಆ ಕಡೆ ಈ ಕಡೆ ಆರಾಮಾಗಿ ಓಡಾಡ್ಬೋದು. ಸೊ 2 ಸೋಫಾನ ನೀವು ಹಾಕೊಳ್ಬಹುದು, ಅಷ್ಟು ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ನಿಮ್ಗೆ ಇದು TV ಕ್ಯಾಬಿನೆಟ್ ಆಗಿರುತ್ತೆ. ಸೊ ಇಲ್ಲಿ ನೀವು ಆರಾಮಾಗಿ ಒಂದು 100 ಇಂಚಸ್ಗಿಂತ ಜಾಸ್ತಿನೇ ದೊಡ್ಡದಾಗಿರುವಂತ ಒಂದು ಟಿವಿನ ಹಾಕೊಳ್ಬಹುದು ಅಂತ ನನಗೆ ಅನ್ಸುತ್ತೆ ಆಕ್ಚುಲಿ. ಅಂಡ್ ಇನ್ನೊಂದೇನು ಅಂತ ಅಂದ್ರೆ ಇಲ್ಲಿ ಕೂಡ ನಿಮ್ಗೆ ಅಕ್ರಾಲಿಕ್ ಇಂದ ಮಾಡಿರುವಂತ ಒಂದು ಏನು ಕಂಪಾರ್ಟ್ಮೆಂಟ್ಸ್ ನ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಯಾವುದೇ ರೀತಿಯಾದಂತಹ ಐಟಮ್ಸ್ ಗಳನ್ನ ಇಟ್ಕೊಳ್ಬಹುದು. ಸೊ ಹಾಗೇನೆ ಇಲ್ಲೂ ಕೂಡ ನಿಮ್ಗೆ ಗ್ಲಾಸ್ ಆಗಿರೋದನ್ನ ಕೂಡ ನೋಡ್ಬೋದು. ಅಂಡ್ ಮೇಲ್ಗಡೆ ಕೂಡ ನೀವು ಯಾವ್ದಾದ್ರು ಡೆಕೋರೇಟಿವ್ ಐಟಮ್ಸ್ ಏನಾದ್ರು ಇತ್ತು ಅಂತ ಅಂದ್ರೆ ಮೇಲ್ಗಡೆ ಕೂಡ ಇಟ್ಕೊಳ್ಬಹುದು. ಹಾಗೇನೆ ಸ್ಟೋರೇಜ್ ಅಂತ ಬಂತು ಅಂತ ಅಂದ್ರೆ ಇಲ್ಲೂ ಕೂಡ ನಿಮ್ಗೆ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಯಾವುದೇ ಆದಂತ ಥಿಂಗ್ಸ್ ಗಳು ಯಾವ್ದಾದ್ರು ಆಗಿರ್ಬೋದು, ಇಲ್ಲ ಏನಾದ್ರು ಇಟ್ಕೊಳ್ಳೋದಕ್ಕೂ ತುಂಬಾನೇ ಸ್ಟೋರೇಜ್ ಇದೆ ಅಂತಾನೆ ಹೇಳ್ಬೋದು. ಹಾಗೇನೆ ಇಲ್ಲಿ ಏನ್ ನೋಡ್ತಾ ಇದ್ರ, ಇದು ಬಂದು ವಿಂಡೋ ಆಗಿರುತ್ತೆ. ಸೊ ಇದು ಏನಿಲ್ಲ ಅಂತ ಅಂದ್ರೆ ನಿಮ್ಗೆ ಒಂದು 4.5 to 5 ಫೀಟ್ ಇರುವಂತ ಒಂದು ವಿಂಡೋನೇ ಕೊಟ್ಟಿದ್ದಾರೆ. ಸೊ ಯಾವುದೇ ರೀತಿ ಗಾಳಿ ಬೆಳಕಿಗೆ ಪ್ರಾಬ್ಲಮ್ ಇಲ್ಲ ಅಂತ ನಾನು ಆಗ್ಲೇ ಹೇಳಿದೆ. ವಿತ್ ಕರ್ಟನ್ ರಾಡ್ಸ್ ಕೂಡ ಕೊಟ್ಟಿರೋದನ್ನ ನೀವು ಇಲ್ಲಿ ನೋಡ್ಬೋದು. ಸೊ ಹಾಗೆ ಹೇಳ್ದಂಗೆ ನಿಮ್ಗೆ ಪಕ್ಕದಲ್ಲಿ ಮನೆ ಬಂದ್ರೆ ಯಾವುದೇ ರೀತಿಯಾದಂತ ಡಿಸ್ಟರ್ಬೆನ್ಸ್ ಆಗಲ್ಲ, ಅಂದ್ರೆ ಗಾಳಿ ಬೆಳಕಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಅಂಡ್ ಮೇಲ್ಗಡೆ ಏನ್ ನೋಡ್ತಾ ಇದ್ದೀರಾ, ತುಂಬಾ ಬ್ಯೂಟಿಫುಲ್ ಆಗಿರುವಂತ ಒಂದು ಡಿಸೈನರ್ ಲೈಟ್ ನ ಹಾಕಿರೋದನ್ನ ಕೂಡ ನೋಡ್ಬೋದು. ಅಂಡ್ ಕಂಪ್ಲೀಟ್ ಆಗಿ ಅವರು POP ನ ಮಾಡಿರುವಂತ ಫಾಲ್ಸಿಂಗ್ ನ ಕೊಟ್ಟಿದ್ದಾರೆ ವಿತ್ ಲೈಟಿಂಗ್ಸ್ ಎಲ್ಲ ನೋಡ್ಬೋದು. ನಾನು ಆಗ್ಲೇ ಹೇಳ್ದಂಗೆ ತುಂಬಾ ಎಲಿಗೆಂಟ್ ಆಗಿ ಎಲ್ಲಾನು ಒಂದು ವರ್ಕ್ ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ವಿತ್ ಫ್ಯಾನ್ ಕೂಡ, ಅಂದ್ರೆ ರಿಮೋಟ್ ಕಂಟ್ರೋಲಿಂಗ್ ಫ್ಯಾನ್ ಕೂಡ ಇದೆ. 2 ಫ್ಯಾನ್ಸ್ ಕೊಟ್ಟಿರೋದನ್ನ ನೀವು ನೋಡ್ಬೋದು. ಸೊ ಎದುರುಗಡೆ ಬರ್ತಿದ್ದಾಗೆ ನಿಮ್ಗೆ ಈ ಮನೆಯ ದೇವ್ರ ಮನೆ ಕಾಣಿಸುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು
ಇದು ಬಂದು ಕಂಪ್ಲೀಟ್ ಆಗಿ ಫಸ್ಟ್ ಸ್ಟಿಕ್ ಇಂದ ಮಾಡಿರುವಂತ ಡೋರ್ ಆಗಿರುತ್ತೆ. ಹಾಗೆ ಟೆಫನ್ ಗ್ಲಾಸ್ ನ ಯೂಸ್ ಮಾಡಿದ್ದಾರೆ. ಸೊ ಮೇಲ್ಗಡೆ ಕೂಡ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕರ್ವಿಂಗ್ಸ್ ನ ಮಾಡಿದ್ದಾರೆ. ವಿತ್ ಬೆಲ್ಸ್ ಕೂಡ ಹಾಕಿದ್ದಾರೆ, ನೀವು ನೋಡ್ಬೋದು. ನಾನು ಆಗ್ಲೇ ಹೇಳ್ದಂಗೆ ಇದು ಫಸ್ಟ್ ಸ್ಟಿಕ್ ಆಗಿರುತ್ತೆ. ಸೊ ಒಳಗಡೆ ಆರಾಮಾಗಿ ಒಬ್ರು ಕುತ್ಕೊಂಡಂತೂ ಪೂಜೆ ಮಾಡ್ಬೋದು. ತುಂಬಾ ಸ್ಪೇಷಿಯಸ್ ಆಗಿದೆ ದೇವ್ರ ಮನೆ ಅಂತಾನು ಹೇಳ್ಬೋದು. ಹಾಗೇನೆ ಸ್ಟೋರೇಜ್ ಅಂತ ಬಂತು ಅಂತಂದ್ರೆ ಲೈಕ್ ಅಲ್ಲೂ ಕೂಡ ಕೊಟ್ಟಿದ್ದಾರೆ. ಅದರ ಯಾವ ರೀತಿಯಾದಂತ ಒಂದು ಪೂಜಾ ಐಟಮ್ಸ್ ಆಗಿರ್ಬೋದು ಎಲ್ಲಾನು ನೀವು ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಸೊ ದೇವ್ರ ಮನೆ ಹೇಗಿದೆ ಅಂತ ನೋಡಾಯ್ತು. ಇನ್ನು ಅದ್ರ ಪಕ್ಕದಲ್ಲೇ ನಿಮ್ಗೆ ದೇವ್ರ ಮನೆ ಪಕ್ಕದಲ್ಲೇ ನಿಮ್ಗೆ ಈ ಮನೆಯ ಫಸ್ಟ್ ಬೆಡ್ರೂಮ್ ಬರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು. ಅಂಡ್ ಈ ಮನೆ ಬಂದು ಕಂಪ್ಲೀಟ್ ಆಗಿ ಪಕ್ಕಾ ವಾಸ್ತು ಪ್ರಕಾರ ಕಟ್ಟಿರುವಂತ ಮನೆ ಇದಾಗಿರುತ್ತೆ. ಅಂಡ್ ಇದು ಬಂದು ನಿಮ್ಗೆ ಕಂಪ್ಲೀಟ್ ಆಗಿ ಫುಲ್ಲಿ ಫರ್ನಿಶ್ಡ್ ಇರುವಂತ ಮನೆ ಕೂಡ ಆಗಿದೆ. ಸೊ ನೀವೇ ನೋಡ್ಬೋದು, ಇಲ್ಲಿ ಬಂದು ತುಂಬಾ ಯೂಸ್ ಆಗಿರುವಂತ ಒಂದು ಕಿಂಗ್ ಸೈಜ್ ಕಾಟ್ ನ ಹಾಕಿದ್ದಾರೆ. ಸೊ ಆಲ್ರೆಡಿ ಜಸ್ಟ್ ನೀವು ಬೆಡ್ ತಂದು ಹಾಕೊಳ್ಬೇಕಷ್ಟೇನೆ. ಸೊ ಹಿಂದೆ ಕೂಡ ನಿಮ್ಗೆ ಕುಶನ್ ಫಿನಿಶಿಂಗ್ ಮಾಡಿದ್ದಾರೆ, ನೀವೇ ನೋಡ್ಬೋದು ಬ್ಯಾಕ್ ಗ್ರೌಂಡ್ ಅಲ್ಲಿ. ಹಾಗೇನೆ ಈ ಮನೆಯ ಕಲರಿಂಗ್ ಆಗಿರ್ಬೋದು, ಪೇಂಟಿಂಗ್ಸ್ ಆಗಿರ್ಬೋದು ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗೇನೆ ಈ ರೂಮ್ ಅಲ್ಲೂ ಕೂಡ ನಿಮ್ಗೆ POP ಇಂದ ಮಾಡಿರುವಂತ ಫಾಲ್ ಸೀಲಿಂಗ್ ವಿತ್ ಫ್ಯಾನ್ ಕೂಡ ನಿಮ್ಗೆ ಆಲ್ರೆಡಿ ಅವ್ರು ಕೊಟ್ಟಿದ್ದಾರೆ. ಇನ್ನ ಇಲ್ಲಿ ಕೂಡ ವಿಂಡೋ ಕೂಡ ನೋಡ್ಬೋದು. ಅಂಡ್ ಈ ರೂಮಿಗೆ ನಿಮ್ಗೆ ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಸೊ ಇಲ್ಲಿ ಏನ್ ನೋಡ್ತಾ ಇದ್ದಾರೆ, ಇದು ಬಂದು ನಿಮ್ಗೆ ಸೆಕೆಂಡ್ ಟಿಕ್ ಇಂದ ಮಾಡಿರುವಂತ ವಿಂಡೋ ಆಗಿದೆ. ವಿತ್ ಕರ್ಟನ್ ರಾಡ್ಸ್ ಕೂಡ ಕೊಟ್ಟಿದ್ದಾರೆ. ಸೊ ಇದು ನಿಮ್ಗೆ ಒಂದು 4 ಫೀಟ್ ಇರುವಂತ ಒಂದು ವಿಂಡೋನೇ ಆಗಿರುತ್ತೆ. ಇನ್ನ ಸ್ಟೋರೇಜ್ ಅಂತ ಬಂತು ಅಂತ ಅಂದ್ರೆ ನೀವೇ ಇಲ್ಲಿ ನೋಡ್ಬೋದು, ಓಪನ್ ಅಂಡ್ ಕ್ಲೋಸಿಂಗ್ ಇರುವಂತ ವಾರ್ಡ್ರೋಬ್ ನ ಕೂಡ ಕೊಟ್ಟಿದ್ದಾರೆ. ಸೊ ತುಂಬಾ ದೊಡ್ಡದಾಗಿರುವಂತ ಕಂಪಾರ್ಟ್ಮೆಂಟ್ ಕೂಡ ಇದೆ, ನೀವೇ ನೋಡ್ಬೋದು. ಸೊ ಸ್ಟೋರೇಜ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತಾನು ಹೇಳ್ಬೋದು. ಮೇಲ್ಗಡೆ ಕೂಡ ಸ್ಟೋರೇಜ್ ಇದೆ. ಅಂಡ್ ಡ್ರೆಸ್ಸಿಂಗ್ ಮಿರರ್ ಅಂತ ಬಂತು ಅಂತಂದ್ರೆ ಅದ್ರ ಪಕ್ಕದಲ್ಲೇ ಕೊಟ್ಟಿದ್ದಾರೆ, ತುಂಬಾ ದೊಡ್ಡದಾಗಿದೆ, ನೀವೇ ಇಲ್ಲಿ ನೋಡ್ಬೋದು. ಅಂಡ್ ಇಲ್ಲೂ ಕೂಡ ನೀವು ಯಾವುದೇ ರೀತಿಯಾದಂತ ಐಟಮ್ಸ್ಗಳನ್ನ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಹಾಗೇನೆ ಈ ಕಡೆ ಕೂಡ ನಿಮ್ಮ ಮೇಕಪ್ ಐಟಮ್ಸ್ಗಳನ್ನೇನಾದ್ರು ಇಟ್ಕೊಳ್ಳೋದಕ್ಕೆ ಅಂತ ಒಳಗಡೆ ಕೂಡ ನಿಮಗೆ ತುಂಬಾನೇ ಸ್ಟೋರೇಜ್ ಕೊಟ್ಟಿದ್ದಾರೆ. ಸೊ ಸ್ಟೋರೇಜ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಅಂತಂತೂ ಹೇಳ್ಬೋದು. ಅಂಡ್ ಈ ರೂಮಿಗೆ ನಿಮಗೆ ಅಟ್ಯಾಚ್ ವಾಶ್ರೂಮ್ ಬರುತ್ತೆ. ಸೊ ಈ ಮನೆಯಲ್ಲಿರುವಂತ ಲೈಕ್ ನಾನು ಆಗ್ಲೇ ಹೇಳಿದೆ, ಇದು 2 BHK ಮನೆ ಆಗಿರುತ್ತೆ. ಬಟ್ ಒಂದು ರೂಮಿಗೆ ಮಾತ್ರ ನಿಮಗೆ ಅಟ್ಯಾಚ್ ವಾಶ್ರೂಮ್ ಬರುತ್ತೆ, ಇನ್ನೊಂದು ರೂಮಿಗೆ ನಿಮಗೆ ಕಾಮನ್ ಟಾಯ್ಲೆಟ್ ಬರುತ್ತೆ. ಸೊ ಇದು ಬಂದು ನಿಮಗೆ ವೆಸ್ಟರ್ನ್ ಟಾಯ್ಲೆಟ್ ಆಗಿರುತ್ತೆ. ಸೊ ಆಲ್ರೆಡಿ ಕಮೋಡ್ ಕೂಡ ಕೊಟ್ಟಿದ್ದಾರೆ. ಇದೆಲ್ಲ ನಿಮಗೆ ಕಂಪ್ಲೀಟ್ ಆಗಿ ಒನಿಡಾ ಐಬೋ ಫಿಟ್ಟಿಂಗ್ಸ್ ಆಗಿರುತ್ತೆ. ಅಂಡ್ ಹಾಗೆ ಇಲ್ಲೂ ಕೂಡ ನೀವು ನೋಡಬಹುದು, ಇಲ್ಲೊಂದು ವಾಶ್ ಬೇಸಿನ್ ಕೂಡ ಕೊಟ್ಟಿದ್ದಾರೆ, ಹಾಗೆ ಟ್ಯಾಪ್ ಕೂಡ ಕೊಟ್ಟಿದ್ದಾರೆ. ಸೊ ನಾನು ಹಾಗೆ ಹೇಳ್ದಂಗೆ ಇದೆಲ್ಲ ಒನಿಡಾ ಐಬೋ ಫಿಟ್ಟಿಂಗ್ಸ್ ಆಗಿರುತ್ತೆ. ಸೊ ಶವರ್ ಕೂಡ ಕೊಟ್ಟಿದ್ದಾರೆ. ಹಾಗೆ ವೆಂಟಿಲೇಷನ್ ಅಂತ ಬಂತು ಅಂತಂದ್ರೆ ನಿಮ್ಗೆ ಇಲ್ಲಿ ವಿಂಡೋ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ಒಂದು ಮಿರರ್ ಕೂಡ ಕೊಟ್ಟಿದ್ದಾರೆ. ಸೊ ಕಂಪ್ಲೀಟ್ ಆಗಿ ಫ್ಲೋರಿಂಗ್ ನ ಅವರು ಗ್ರಾನೈಟ್ ಫ್ಲೋರಿಂಗ್ ನ ಮಾಡಿರೋದನ್ನ ಕೂಡ ನೋಡಬಹುದು. ಸೊ ಇದೆಲ್ಲ ಒಂಥರ ಲೈಕ್ ಕಲರ್ ಆಗಿರ್ಬೋದು, ಫ್ಲೋರಿಂಗ್ ಆಗಿರ್ಬೋದು, ಇದೆಲ್ಲ ಒಂಥರ ಈ ಮನೆಗೆ ಒಂಥರ ಕಾಂಪ್ಲಿಮೆಂಟ್ ಮಾಡ್ತಿದೆ ಅಂತಾನೆ ಹೇಳ್ಬೋದು. ಸೊ ಈ ಮನೆಯ ಫಸ್ಟ್ ಬೆಡ್ರೂಮ್ ಹೇಗಿದೆ ಅಂತ ನೋಡಾಯ್ತು. ಇನ್ನು ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಸೊ ಫಸ್ಟ್ ಬೆಡ್ರೂಮ್ ಮತ್ತೆ ಸೆಕೆಂಡ್ ಬೆಡ್ರೂಮ್ ಮಿಡಲ್ ಅಲ್ಲಿ ನಿಮ್ಗೆ ದೇವ್ರ ಮನೆ ಬರುತ್ತೆ, ಅದ್ರ ಪಕ್ಕದಲ್ಲೇ ನಿಮ್ಗೆ ಸೆಕೆಂಡ್ ಬೆಡ್ರೂಮ್ ಕೂಡ ಬರುತ್ತೆ. ಸೊ ಇದು ಬಂದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಫುಲ್ಲಿ ಫರ್ನಿಶ್ಡ್ ಇರುವಂತ ರೂಮ್ ಆಗಿದೆ. ಸೊ ನೀವು ನೋಡಬಹುದು ಈ ಬೆಡ್ ಅಂದ್ರೆ ಈ ರೂಮ್ ಅಲ್ಲೂ ಕೂಡ ಕಾಟ್ ತುಂಬಾನೇ ಯೂಸ್ ಆಗಿದೆ, ನೀವೇ ನೋಡಬಹುದು. ಇದು ಕೂಡ ನಿಮ್ಗೆ ಕಿಂಗ್ ಸೈಜ್ ಕಾಟ್ ಆಗಿರುತ್ತೆ. ಆ ಕಡೆ ಈ ಕಡೆ ಡ್ರಾಯರ್ ಫೆಸಿಲಿಟೀಸ್ ಕೂಡ ನಿಮ್ಗೆ ಮಾಡ್ಕೊಟ್ಟಿದ್ದಾರೆ. ಸೊ ಇಲ್ಲಿ ಒಂಥರ ಯುನಿಕ್ ಆಗಿ ಡಿಫ್ರೆಂಟ್ ಆಗಿ ನಿಮ್ಗೆ ಫಾಲ್ಸಿಂಗ್ ನ ಕೊಟ್ಟಿರೋದನ್ನ ಕೂಡ ನೋಡ್ಬೋದು ನೀವು. ಸೊ ವಿತ್ ರಿಮೋಟ್ ಕಂಟ್ರೋಲಿಂಗ್ ಫ್ಯಾನ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ಈ ಕಡೆ ಬಂದ್ವಿ ಅಂತ ಅಂದ್ರೆ ನಿಮ್ಗೆ ಇಲ್ಲೂ ಕೂಡ ವಾರ್ಡ್ರೋಬ್ ಫೆಸಿಲಿಟಿ ಇದೆ. ಸೊ ಮೇಲ್ಗಡೆ ಸ್ಟೋರೇಜ್ ಇದೆ, ತುಂಬಾ ಯೂಸ್ ಆಗಿದೆ ಇದು ಕೂಡ ಅಂತಾನೆ ಹೇಳ್ಬೋದು. ತುಂಬಾ ಸ್ಟೋರೇಜ್ ಹಿಡಿಯುತ್ತೆ. ಮತ್ತೆ ಡ್ರೆಸ್ಸಿಂಗ್ ಮಿರರ್ ಕೂಡ ಇದೆ. ಪಕ್ಕದ ರೂಮಲ್ಲಿ ಹೇಗಿತ್ತು ಸೇಮ್ ಅದೇ ರೀತಿ ಇದೆ. ಇದು ಕೂಡ ತುಂಬಾ ದೊಡ್ಡದಾಗಿದೆ, ಅದೇ ಯೂಸ್ ಆಗಿ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನೋಡ್ಬೋದು. ಅಂಡ್ ಈ ರೂಮ್ಗೆ ನಿಮ್ಗೆ ಲೈಕ್ ಅಟ್ಯಾಚ್ ವಾಶ್ರೂಮ್, ಅಟ್ಯಾಚ್ ಟಾಯ್ಲೆಟ್ ಈ ತರ ಬರಲ್ಲ ನಿಮ್ಗೆ. ಮತ್ತೆ ಇಲ್ಲೂ ಕೂಡ ನೋಡ್ಬೋದು, ನಿಮ್ಗೆ ವಿಂಡೋ ಕೂಡ ಕೊಟ್ಟಿದ್ದಾರೆ ವಿತ್ ಕರ್ಟನ್ ರಾಡ್ಸ್ ಇದೆ. ಸೊ ಇಲ್ಲೂ ಕೂಡ ನಿಮ್ಗೆ ಒಂದು 4 ಫೀಟ್ ಇರುವಂತ ವಿಂಡೋ ಆಗಿರುತ್ತೆ. ಮತ್ತೆ ಹಾಗೇನೆ AC ಅಲ್ಲಿ ಮೇಲ್ಗಡೆ ಏಜ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಮತ್ತೆ ಇನ್ನೊಂದೇನು ಅಂತ ಅಂದ್ರೆ ಈ ರೂಮಲ್ಲಿ ನಿಮ್ಗೆ ಇಲ್ಲಿ ನೋಡ್ಬೋದು, ನಿಮ್ಗೆ ಸ್ಟಡಿ ಟೇಬಲ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಆರಾಮಾಗಿ ಇಲ್ಲಿ ಕೂಡ ಕುತ್ಕೊಂಡು ಒಳಗಡೆ ಕುತ್ಕೊಂಡು ನೀವು ಆರಾಮಾಗಿ ಕೆಲಸ ಮಾಡ್ಕೊಳ್ಬಹುದು. ಸೊ ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಹೇಗಿದೆ ಅಂತ ನೋಡಾಯ್ತು. ಇನ್ನ ಈ ಮನೆಯ ಕಿಚನ್ ಹೇಗಿದೆ ಅಂತ ನೋಡೋಣ ಬನ್ನಿ. ಅಂಡ್ ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಇದು ಬಂದು ಈ ಮನೆಯ ಕಿಚನ್ ಆಗಿರುತ್ತೆ. ಇದು ಕಂಪ್ಲೀಟ್ ಆಗಿ ನಿಮ್ಗೆ ಇಟಾಲಿಯನ್ ಕಿಚನ್ ಅಂತಾನೆ ಹೇಳ್ಬೋದು. ಅಂಡ್ ಕಂಪ್ಲೀಟ್ ಆಗಿ ನಿಮ್ಗೆ ಸಾಫ್ಟ್ ಕ್ಲೋಸಿಂಗ್ ಚಾನಲ್ಸ್ ನ ಕೂಡ ಕೊಟ್ಟಿದ್ದಾರೆ, ನೀವೇ ಇಲ್ಲಿ ನೋಡ್ಬೋದು. ಪಕ್ಕದಲ್ಲಿ ನಿಮ್ಗೆ ಒಂದು ಸಿಂಕ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಕೂಡ ಯೂಸ್ ಮಾಡಿದ ಫಿಟ್ಟಿಂಗ್ಸ್ ಬಂದು ನಿಮ್ಗೆ ಒನಿಡಾ ಐಬೋ ಫಿಟ್ಟಿಂಗ್ಸ್ ಆಗಿರುತ್ತೆ. ಹಾಗೇನೆ ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಇಲ್ಲಿ ನಿಮ್ಗೆ ವಾಟರ್ ಪ್ಯೂರಿಫೈಯರ್ಗೆ ಏಜ್ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಕನೆಕ್ಟಿವಿಟಿ ಕೂಡ ಕೊಟ್ಟಿದ್ದಾರೆ, ನೀವು ಇಲ್ಲಿ ನೋಡ್ಬೋದು. ಅಂಡ್ ಸ್ಟೋರೇಜ್ ಅಂತ ಬಂತು ಅಂತಂದ್ರೆ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ತುಂಬಾನೇ ಸ್ಟೋರೇಜ್ ಇರೋದನ್ನ ನೀವು ಇಲ್ಲೂ ಕೂಡ ನೋಡ್ಬೋದು. ಅಂಡ್ ವೆಂಟಿಲೇಷನ್ ಅಂತ ಬಂತು ಅಂದ್ರೆ ನಿಮ್ಗೆ ಒಂದು 2.5 ಫೀಟ್ ಇರುವಂತ ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ. ಸೊ 2.5 and 3 ಫೀಟ್ ಇರುವಂತ ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ, ಹಾಗೆ ನೀವು ನೋಡ್ಬೋದು. ಸೊ ನಿಮ್ಗೆ ಇಲ್ಲಿ ಗ್ಯಾಸ್ ಪಾಯಿಂಟ್ ಇಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಅವನ್ ಹಾಗೆ ಮಿಕ್ಸರ್ ಆಗಿರ್ಬೋದು, ಏನಾದ್ರು ಇಟ್ಕೊಳ್ಳೋದಕ್ಕೆ ನಿಮ್ಗೆ ಇಲ್ಲಿ ಏಜ್ ಪಾಯಿಂಟ್ ಆಗಿರ್ಬೋದು, ಸ್ವಿಚಸ್ ಆಗಿರ್ಬೋದು ನಿಮ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಇಲ್ಲೂ ಕೂಡ ನಿಮ್ಗೆ ಕಂಪಾರ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ.
ಸೊ ಇಲ್ಲೂ ಕೂಡ ನೀವು ಇಟ್ಕೊಳ್ಬಹುದು, ಪ್ಲೇಟ್ಸ್ ಆಗಿರ್ಬೋದು ಇಲ್ಲ ಬೌಲ್ಸ್ ಆಗಿರ್ಬೋದು, ಏನ್ ಬೇಕಾದ್ರೂ ಇಟ್ಕೊಳ್ಬಹುದು. ಹಾಗೇನೆ ಮೇಲ್ಗಡೆ ಏನ್ ನೋಡ್ತಾ ಇದ್ದೀರಾ, ಇಲ್ಲೂ ಕೂಡ ತುಂಬಾನೇ ಸ್ಟೋರೇಜ್ ಇದೆ. ಮತ್ತೆ ಚಿಮ್ನಿ ಅಂತ ಬಂತು ಅಂದ್ರೆ ಅದಕ್ಕೂ ಕೂಡ ನಿಮ್ಗೆ ಇಲ್ಲಿ ಸ್ಪೇಸ್ ನ ಪ್ರಾವಿಷನ್ ಮಾಡ್ಕೊಟ್ರು, ಅದನ್ನ ಕೂಡ ನೋಡ್ಬೋದು. ಅಂಡ್ ಇಲ್ಲೂ ಕೂಡ ನಿಮ್ಗೆ POP ನ ಮಾಡುವಂತ ಫಾಲ್ಸಿಂಗ್ ನ ಕೂಡ ಇಲ್ಲಿ ಕೊಟ್ಟಿದ್ದಾರೆ, ವಿತ್ ಡಿಸೈನರ್ ಲೈಟ್ಸ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಪಕ್ಕದಲ್ಲಿ ನೀವು ಏನಾದ್ರು ರೆಫ್ರಿಜರೇಟ್ ಇಟ್ಕೊಳ್ಳೋದಕ್ಕೂ ಅದಕ್ಕೂ ನಿಮ್ಗೆ ಇಲ್ಲಿ AH ಪಾಯಿಂಟ್ ನ ಕೊಟ್ಟಿರೋದನ್ನ ಇಲ್ಲಿ ನೋಡ್ಬೋದು. ಸೊ ಬನ್ನಿ ಈ ಮನೆಯ ಯುಟಿಲಿಟಿ ಹೇಗಿದೆ ಅಂತ ನೋಡೋಣ. ಸೊ ಅದಕ್ಕೂ ಕೂಡ ನಿಮ್ಗೆ ಒಂದು ಸೇಫ್ಟಿ ಡೋರ್ನ ಕೊಟ್ಟಿದ್ದಾರೆ. ಇದು ಕೂಡ ನಿಮ್ಗೆ ಸೆಕೆಂಡ್ ಟೀಕಿಂದ ಮಾಡಿರುವಂತ ಡೋರ್ ಆಗಿರುತ್ತೆ. ಸೊ ಯುಟಿಲಿಟಿ ಅಂತೂ ತುಂಬಾ ಸ್ಪೇಷಿಯಸ್ ಆಗಿದೆ ಅಂತಾನೆ ಹೇಳ್ಬೋದು. ನೀವೇ ನೋಡ್ಬೋದು, ಇಲ್ಲೊಂದು ನಿಮಗೆ ವಾಶ್ ಬೇಸಿನ್ ಕೂಡ ಕೊಟ್ಟಿದ್ದಾರೆ, ವಿತ್ ಮಿರರ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಇಲ್ಲೂ ಕೂಡ ಯೂಸ್ ಮಾಡುವಂತ ಫಿಟ್ಟಿಂಗ್ಸ್ ಬಂದು ನಿಮಗೆ ಒನಿಡಾ ಅಬೋ ಫಿಟ್ಟಿಂಗ್ಸ್ ಆಗಿರುತ್ತೆ. ಅಂಡ್ ಇಲ್ಲಿ ನೀವು ವಾಷಿಂಗ್ ಮಿಷಿನ್ ಇಟ್ಕೊಳ್ಬಹುದು, ಅದಕ್ಕೂ ಕೂಡ ನಿಮ್ಗೆ ಇಲ್ಲಿ AH ಪಾಯಿಂಟ್ ಇದೆ, ಮತ್ತೆ ವಿತ್ ಟ್ಯಾಪ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅಂಡ್ ಇನ್ನೊಂದು ಏನು ನಾವು ಇಲ್ಲಿ ಮರ್ತಿದೀವಿ ಅಂತ ನೋಡೋದು ಅಂತ ಅಂದ್ರೆ ಈ ಮನೆಯ ಕಾಮನ್ ಟಾಯ್ಲೆಟ್. ನಾನು ಆಗ್ಲೇ ಹೇಳ್ದಂಗೆ ಫಸ್ಟ್ ಬೆಡ್ರೂಮ್ಗೆ ನಿಮಗೆ ಅಟ್ಯಾಚ್ ವಾಶ್ರೂಮ್ ಬರುತ್ತೆ, ಸೆಕೆಂಡ್ ಬೆಡ್ರೂಮ್ಗೆ ನಿಮಗೆ ಕಾಮನ್ ಟಾಯ್ಲೆಟ್ ಬರುತ್ತೆ ಅಂತ ಹೇಳಿದೆ. ಸೊ ಈ ಮನೆಯ ಕಾಮನ್ ಟಾಯ್ಲೆಟ್ ಬಂದು ನಿಮಗೆ ಇಲ್ಲಿ ಸಿಗುತ್ತೆ. ಸೊ ಮನೆಗೆ ಎಂಟಾದ ತಕ್ಷಣ ಪಕ್ಕದಲ್ಲೇ ನಿಮಗೆ ಸಿಗುತ್ತೆ. ಅಂಡ್ ಇದು ಕೂಡ ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ ವೆಸ್ಟರ್ನ್ ಟಾಯ್ಲೆಟ್ ಆಗಿರುತ್ತೆ. ಇಲ್ಲಿ ನೋಡ್ಬೋದು ನಿಮಗೆ ಒಂದು ಕಮೋಡ್ ಇದೆ. ಸೊ ಇದೆಲ್ಲ ಕಂಪ್ಲೀಟ್ ಆಗಿ ನಿಮಗೆ ಒನಿಡಾ ಅಬೋ ಫಿಟ್ಟಿಂಗ್ಸ್ ಆಗಿರುತ್ತೆ. ಹಾಗೇನೆ ಇಲ್ಲೂ ಕೂಡ ನಿಮಗೆ ಶವರ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಗೀಸರ್ಗೆ ನಿಮ್ಗೆ ಇಲ್ಲಿ AH ಪಾಯಿಂಟ್ ಕೊಟ್ಟಿರೋದನ್ನ ಇಲ್ಲಿ ನೋಡ್ಬೋದು. ನಿಮಗೆ ಕನೆಕ್ಟಿವಿಟಿ ಇಲ್ಲಿದೆ, ಮತ್ತೆ ವಿಂಡೋ ಕೂಡ ಕೊಟ್ಟಿದ್ದಾರೆ, ಸೊ ವೆಂಟಿಲೇಷನ್ಗೆ ಅಂತ ಹೇಳ್ಬಿಟ್ಟು. ಅಂಡ್ ನಿಮ್ಗೆ ಇಲ್ಲೊಂದು ವಾಶ್ ಬೇಸಿನ್ ಕೊಟ್ಟಿದ್ದಾರೆ, ವಿತ್ ಮಿರರ್ ಕೂಡ ಕೊಟ್ಟಿರೋದನ್ನ ಇಲ್ಲಿ ನೋಡ್ಬೋದು. ನಿಮ್ಗೆ ಇದಕ್ಕೆ ನಿಮಗೆ ಫೈಬರ್ ಇಂದ ಮಾಡಿರುವಂತ ಒಂದು ಡೋರ್ನ ಕೊಟ್ಟಿದ್ದಾರೆ. ಟಾಯ್ಲೆಟ್ ಎರಡಕ್ಕೂ ಕೂಡ ನಿಮ್ಗೆ ಫೈಬರ್ ಇಂದ ಮಾಡಿರುವಂತ ಡೋರ್ನ ಕೊಟ್ಟಿದ್ದಾರೆ. ಸೊ ಮನೆ ಹೇಗಿದೆ ಅಂತ ಕಂಪ್ಲೀಟ್ ಆಗಿ ನೋಡಾಯ್ತು. ಇನ್ನು ಮೇಲ್ಗಡೆ ಟೆರಸ್ ಹೇಗಿದೆ ಅಂತ ನೋಡ್ಕೊಂಡ್ಬೇಡ ಬನ್ನಿ. ಸೊ ಮೇಲ್ಗಡೆ ಹೋಗೋದಕ್ಕಿಂತ ಮೊದಲು ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಸ್ಟೇರ್ಸ್ ಕೆಳಗಡೆ ಕೂಡ ನಿಮ್ಗೆ ಸ್ಪೇಸ್ ನ ಕೊಟ್ಟಿದ್ದಾರೆ. ಸೊ ನೀವು ಇಲ್ಲಿ ಸಿಲಿಂಡರ್ಸ್ ಆದ್ರೂ ಇಟ್ಕೊಳ್ಳೋದಕ್ಕೆ ನೀವು ಇಲ್ಲಿ ಪಾಯಿಂಟ್ ಮಾಡ್ಕೊಳ್ಬಹುದು. ಲೈಕ್ ಐ ಮೀನ್ ಟು ಸೇ ಸ್ಟೋರೇಜ್ ತರ ಮಾಡ್ಕೊಳ್ಬಹುದು ನೀವು ಇಲ್ಲೂ ಕೂಡ ಸಿಲಿಂಡರ್ ಎಲ್ಲ ಇಟ್ಕೊಳ್ಳೋದಕ್ಕೆ. ಹಾಗೇನೆ ಇಲ್ಲೂ ಕೂಡ ನಿಮ್ಗೆ ಸೇಫ್ಟಿ ಡೋರ್ನ ಕೊಟ್ಟಿದ್ದಾರೆ. ಸೊ ಸುತ್ತ ನಿಮ್ಗೆ ಸೇಫ್ಟಿ ಗ್ರಿಲ್ ಇರೋದನ್ನ ನೋಡ್ಬೋದು, ಅದಕ್ಕೂ ಕೂಡ ಡೋರ್ನ ಕೂಡ ಕೊಟ್ಟಿರೋದನ್ನ ನೋಡ್ಬೋದು. ಅಂದ್ರೆ MSG ಇಂದ ಮಾಡಿರುವಂತ ಡೋರ್ನೇ ಕೊಟ್ಟಿದ್ದಾರೆ. ಸೊ ಬನ್ನಿ ಮೇಲ್ಗಡೆ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ. ಟೆರಸ್ನ ಇಲ್ಲೂ ಕೂಡ ಟ್ಯಾಪ್ ಇರೋದನ್ನ ಕೂಡ ನೋಡ್ಬೋದು. ಸೊ ಬನ್ನಿ ಮೇಲ್ಗಡೆ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ. ಇಲ್ಲೂ ಕೂಡ ನೀವು ಒಂದು ಪುಟ್ಟದಾಗಿರುವಂತ ಒಂದು ಡೋರ್ನ ಕೊಟ್ಟಿದ್ದಾರೆ, ಅಂದ್ರೆ 2 ಡೋರ್ ಇದೆ ನೋಡ್ಬೋದು. ಇಲ್ಲೊಂದು ಚಿಕ್ಕದಾಗಿರುವಂತ ಒಂದು ಡೋರ್ನ ಕೂಡ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಸ್ಟೇರ್ಸಿಗೆ ಏನ್ ನೋಡ್ತಾ ಇದ್ದೀರಾ, ಅವರು ಡಬಲ್ ಲೇಯರ್ ಇರುವಂತ ಒಂದು ನಿಮ್ಗೆ ಗ್ರಾನೈಟ್ ನ ಹಾಕಿರೋದನ್ನ ಕೂಡ ನೋಡ್ಬೋದು. ಅಂದ್ರೆ ಆಂಟಿ ಸ್ಕಿಡ್ ಗ್ರಾನೈಟ್ ನ ಹಾಕಿದ್ದಾರೆ. ಸೊ ನೀರ್ ಬಿದ್ರೆ ಯಾವುದೇ ರೀತಿ ಜಾರಬಾರ್ದು ಅಂತ ಹೇಳ್ಬಿಟ್ಟು. ಮತ್ತೆ ಹೋಲ್ಡಿಂಗ್ಸ್ ಅಂತ ಬಂತು ಅಂದ್ರೆ ನಿಮ್ಗೆ SS ರೈಲಿಂಗ್ಸ್ ನ ಇಲ್ಲಿ ಕೊಟ್ಟಿದ್ದಾರೆ. ಸೊ ಬನ್ನಿ ಮೇಲ್ಗಡೆ ಹೋಗೋಣ. ಸೊ ಮತ್ತೆ ಇನ್ನೊಂದು ಏನು ಅಂತ ಅಂದ್ರೆ ನಿಮ್ಗೆ ಮೇಲ್ಗಡೆ ಟೆರಸ್ ಅಲ್ಲಿ ಫ್ಲೋರಿಗೆ ಅವರು ಇನ್ನೂ ಆಂಟಿ ಡ್ಯಾಮ್ ಪ್ರೂಫ್ ಪೇಂಟ್ ನ ಹಾಕಿಲ್ಲ, ಬಟ್ ಇನ್ನೂ ಹಾಕ್ತಾರೆ. ನಾನು ಆಗ್ಲೇ ಹೇಳ್ದಂಗೆ ಮನೆ ಅಂತೂ ತುಂಬಾ ಬ್ಯೂಟಿಫುಲ್ ಎಲಿವೇಶನ್ ಕೊಟ್ಟು ಮಾಡಿರುವಂತ ಮನೆ ಇದಾಗಿರುತ್ತೆ. ನಾನು ಆಗ್ಲೇ ಹೇಳ್ದಂಗೆ ನೋಡ್ಬೋದು ನೀವು ಇಲ್ಲೂ ಕೂಡ ತುಂಬಾ ಸ್ಪೇಷಿಯಸ್ ಆಗಿರುವಂತ ಟೆರಸ್ ಇದೆ. ಹಾಗೇನೆ ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ನಿಮ್ಗೆ ಮೇಲ್ಗಡೆ ಹೋಗೋದಕ್ಕೆ ಅಂದ್ರೆ ಮೇಲ್ಗಡೆ ಟ್ಯಾಂಕ್ ಏನಿದೆ ಅಲ್ಲಿ ಹೋಗೋದಕ್ಕೆ ನಿಮ್ಗೆ ಇಲ್ಲೊಂದು MSG ಇಂದ ಮಾಡಿರುವಂತ ಒಂದು ಸ್ಟೇರ್ಸ್ ನ ಕೂಡ ಕೊಟ್ಟಿದ್ದಾರೆ, ಅಂದ್ರೆ ಸ್ಟೇರ್ ಕೇಸ್ ನ ಕೂಡ ಕೊಟ್ಟಿದ್ದಾರೆ. ಅಂಡ್ ಮೇಲ್ಗಡೆ ಕೂಡ ನಿಮ್ಗೆ 1000 ಲೀಟರ್ ಕೆಪಾಸಿಟಿ ಇರುವಂತ ಟ್ಯಾಂಕ್ ನ ಕೂಡ ಕೊಟ್ಟಿದ್ದಾರೆ. ಹಾಗೆ ಸೋಲಾರ್ಗೂ ಕೂಡ ನಿಮ್ಗೆ ಮೇಲ್ಗಡೆ ಸ್ಪೇಸ್ ನ ಪ್ರಾವಿಷನ್ ಮಾಡಿದ್ದಾರೆ. ಬಟ್ಟೆ ಒಣಗಿ ಹಾಕೋದಕ್ಕೆ ನಿಮ್ಗೆ ಇಲ್ಲಿ ಟೀ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ. ಅಂಡ್ ಇಲ್ಲಿ ಏನ್ ನೋಡ್ತಾ ಇದ್ದೀರಾ, ಇದು ಬಂದು ನಿಮ್ಗೆ 1 RK ರೂಮ್. ಲೈಕ್ ಬ್ಯಾಚುಲರ್ಸ್ ಯಾರು ಇರ್ತಾರೆ ಅಂತ ಅಂದ್ರೆ ಅವರಿಗೆ ನೀವು ಇದನ್ನ ರೆಂಟಲ್ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ಬಹುದು. ಸೊ ಇಲ್ಲೂ ಕೂಡ ನಿಮ್ಗೆ ಅಂದ್ರೆ ಆಫ್ ಫರ್ನಿಶ್ಡ್ ಆಗಿರುವಂತ ಒಂದು ಸೆಮಿ ಫರ್ನಿಶ್ಡ್ ಇರುವಂತ ಒಂದು ರೂಮ್ ಆಗಿದೆ. ಸೊ ನೋಡ್ಬೋದು ವಾರ್ಡ್ರೋಬ್ಸ್ ಎಲ್ಲ ಇರೋದನ್ನೆಲ್ಲ ನೋಡ್ಬೋದು. ತುಂಬಾ ಸ್ಟೋರೇಜ್ ಇದೆ, ತುಂಬಾ ಸ್ಪೇಷಿಯಸ್ ಆಗಿದೆ ಸ್ಟೋರೇಜ್ ಅಂತಾನೆ ಹೇಳ್ಬೋದು. ಮೇಲ್ಗಡೆ ಕೂಡ ಸ್ಟೋರೇಜ್ ಇದೆ. ಸೊ ಇಲ್ಲಿ ಆರಾಮಾಗಿ ಏನಿಲ್ಲ ಅಂದ್ರೆ ಒಂದು ಕಿಂಗ್ ಸೈಜ್ ಕಾಟ್ ನ ಹಾಕೊಳ್ಬಹುದು, ಇಲ್ಲ ಕ್ವೀನ್ ಸೈಜ್ ಕಾಟ್ ನ ಹಾಕೊಳ್ಬಹುದು. ಮತ್ತೆ ಇಲ್ಲೇ ಅಂದ್ರೆ ಬ್ಯಾಚುಲರ್ಸ್ ಆಗಿರ್ಬೋದು, ಇಲ್ಲ ಒಂದು ಫ್ಯಾಮಿಲಿ ಪುಟ್ಟ ಫ್ಯಾಮಿಲಿ ಆಗಿರ್ಬೋದು, ಇಲ್ಲಿ ಆರಾಮಾಗಿ ಇಲ್ಲಿ ಉಳ್ಕೊಳ್ಬಹುದು. ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ, ಇಲ್ಲೇ ನೋಡ್ಬೋದು. ಸೊ ಇದು ಕೂಡ ನಿಮ್ಗೆ ಕಂಪ್ಲೀಟ್ಲಿ ವೆಸ್ಟರ್ನ್ ಟಾಯ್ಲೆಟ್ ಆಗಿರುತ್ತೆ. ಸೊ ಇಲ್ಲೂ ನಿಮ್ಗೆ ಒಂದು ಕಮೋಡ್ ಕೊಟ್ಟಿದ್ದಾರೆ, ಮತ್ತೆ ಇಲ್ಲಿ ಗೀಸರ್ಗೆ AH ಪಾಯಿಂಟ್ ಕೂಡ ಕೊಟ್ಟಿರೋದನ್ನ ನೋಡ್ಬೋದು. ಮತ್ತೆ ಶವರ್ ಕೂಡ ಇದೆ, ಮತ್ತೆ ಇಲ್ಲಿ ಟ್ಯಾಪ್ ಫೆಸಿಲಿಟಿ ಇದೆ. ಸೊ ಇದೆಲ್ಲ ನಿಮ್ಗೆ ಕಂಪ್ಲೀಟ್ ಆಗಿ ಒನಿಡಾ ಅಬೋ ಫಿಟ್ಟಿಂಗ್ಸ್ ಆಗಿರುತ್ತೆ. ಮತ್ತೆ ವೆಂಟಿಲೇಷನ್ ಅಂತ ಬಂತಂದ್ರೆ ಇಲ್ಲಿ ವಿಂಡೋ ಕೂಡ ಕೊಟ್ಟಿದ್ದಾರೆ. ಮತ್ತೆ ಇದು ಕೂಡ ನಿಮ್ಗೆ ಫೈಬರ್ ಇಂದ ಮಾಡಿರುವಂತ ಡೋರ್ ಆಗಿರುತ್ತೆ. ಸೊ ಇಲ್ಲಿ ಕೂಡ ನಿಮ್ಗೆ ಒಂದು ವಿಂಡೋನ ಕೂಡ ಕೊಟ್ಟಿದ್ದಾರೆ, ವಿತ್ ಕರ್ಟನ್ ರಾಡ್ಸ್ ಕೂಡ ಕೊಟ್ಟಿದ್ದಾರೆ. ನೀವೇ ನೋಡ್ಬೋದು. ಇದು ಏನಿಲ್ಲ ಅಂತ ಅಂದ್ರೆ ನಿಮ್ಗೆ ಒಂದು 3 to 3.5 feet ಇರುವಂತ ಒಂದು ವಿಂಡೋ ಇದಾಗಿರುತ್ತೆ. ಮತ್ತೆ AC ಗೆ ನಿಮ್ಗೆ ಅಲ್ಲಿ AH ಪಾಯಿಂಟ್ ಕೂಡ ಕೊಟ್ಟಿರೋದನ್ನ ನೋಡ್ಬೋದು, ವಿತ್ ಫ್ಯಾನ್. ನಾನು ಆಗ್ಲೇ ಹೇಳ್ದಂಗೆ POP ಇಂದ ಮಾಡಿರುವಂತ ಫಾಲ್ಸಿಂಗ್ ನ ಕೂಡ ಕೊಟ್ಟಿದ್ದಾರೆ.
ಸೊ ಇಲ್ಲಿ ಆರಾಮಾಗಿ ಒಬ್ರು ಬ್ಯಾಚುಲರ್ ಅಂತೂ ಆರಾಮಾಗಿ ಉಳ್ಕೊಳ್ಬಹುದು. ಸೊ ರೆಂಟಲ್ ಪರ್ಪಸ್ಗೆ ಅಂತ ಇದನ್ನ ಯೂಸ್ ಮಾಡ್ಕೊಳ್ಬಹುದು. ಇನ್ನು ಈ ಮನೆಯ ಕನ್ಸ್ಟ್ರಕ್ಷನ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಈ ಮನೆನ ಕಂಪ್ಲೀಟ್ ಆಗಿ ಅವರು 12 ಪಿಲ್ಲರ್ಸ್ ಹಾಗೆ ರೆಡ್ ಬ್ರಿಕ್ಸ್ ನ ಯೂಸ್ ಮಾಡಿ ಕಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಅಲ್ಟ್ರಾಟೆಕ್ ಸಿಮೆಂಟ್, ಏಷ್ಯನ್ ಪೇಂಟ್, ಲೀಶಾ ಸ್ವಿಚಸ್, ವಿ ಗಾರ್ಡ್ ವಯರ್ಸ್, MS ಸ್ಟೀಲ್, SS ರೈಲಿಂಗ್ಸ್, ಹಾಗೇನೆ ಈ ಮನೆಯ ಮೇನ್ ಡೋರ್ ಬಂದು ನಿಮಗೆ ಫಸ್ಟ್ ಟೀಕ್ ಆಗಿರುತ್ತೆ. ಅಂಡ್ ವಿಂಡೋಸ್ ಆಗಿರ್ಬೋದು ಅದೆಲ್ಲ ನಿಮಗೆ ಸೆಕೆಂಡ್ ಟೀಕ್ ಆಗಿರುತ್ತೆ. ಮತ್ತೆ ಈ ಮನೆಯ ಸಮ್ ಕೆಪಾಸಿಟಿ ಬಂದು 7000 ಲೀಟರ್ ಕೆಪಾಸಿಟಿ, ಹಾಗೇನೆ ಟ್ಯಾಂಕ್ ಬಂದು 1000 ಲೀಟರ್ ಕೆಪಾಸಿಟಿ ಇರುವಂತ ಟ್ಯಾಂಕ್ ನ ಕೂಡ ಕೊಟ್ಟಿದ್ದಾರೆ. ಇನ್ನು ಈ ಮನೆಯ ಅಮಿನಿಟೀಸ್ ಬಗ್ಗೆ ನೋಡೋದಾದ್ರೆ, ಈ ಮನೆಯ ನಿಯರ್ ಅಲ್ಲಿ ನಿಮಗೆ VTU ಯೂನಿವರ್ಸಿಟಿ ಆಗಿರ್ಬೋದು, ಹಾಗೇನೆ ನಿರ್ಮಲಾ ಹಾಸ್ಪಿಟಲ್ ಆಗಿರ್ಬೋದು, ಈ ಮನೆ ನಿಯರ್ ಅಲ್ಲಿ ನಿಮಗೆ ಸಿಕ್ಬಿಡುತ್ತೆ. ಇನ್ನು ಗ್ರಾಸರೀಸ್ ಮತ್ತೆ ಟ್ರಾನ್ಸ್ಪೋರ್ಟೇಷನ್ ವಿಚಾರಕ್ಕೆ ಬಂತು ಅಂತ ಅಂದ್ರೆ ನಿಮಗೆ ವಿತಿನ್ 500 ಮೀಟರ್ಸ್ ಅಲ್ಲೇ ಎಲ್ಲ ಸಿಕ್ಬಿಡುತ್ತೆ. ಇಷ್ಟೆಲ್ಲ ಅಮಿನಿಟೀಸ್ ಕೊಟ್ಟು ಈ ಮನೆಗೆ ಕೋಟ್ ಮಾಡ್ತು ಅಂತ ಪ್ರೈಸ್ ಬಂದು 1,20,00,000. ಸ್ವಲ್ಪ ನೆಗೋಷಿಯಬಲ್ ಕೂಡ ಇರುತ್ತೆ. ಈ ಮನೆ ಏನಾದ್ರು ನಿಮಗೆ ಇಷ್ಟ ಆಯ್ತು ಅಂತ ಅಂದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತ ನಂಬರ್ಗೆ ಕಾಲ್ ಮಾಡಬಹುದು. ಅವ್ರಲ್ಲಿ ನಮ್ಮ ಆಫೀಸ್ಗೂ ಕೂಡ ನೀವು ಬಂದು ಬುಕ್ ಮಾಡ್ಕೊಳ್ಬಹುದು. ನಮ್ಮ ಕಡೆಯಿಂದ ನಿಮಗೆ ಫ್ರೀ ವಿಸಿಟಿಂಗ್ಸ್ ಕೂಡ ಇರುತ್ತೆ. ಯಾವುದೇ ರೀತಿ ಚಾರ್ಜಸ್ ಮಾಡಲ್ಲ ನಿಮಗೆ. ಅಂಡ್ ಇನ್ನೊಂದೇನು ಅಂದ್ರೆ, ನಮ್ಮ ಆಫೀಸ್ ಲೊಕೇಟ್ ಆಗಿರೋದು ಬಂದು ರಾಮಸ್ವಾಮಿ ಸರ್ಕಲ್ ಅಲ್ಲಿ. ಇದೇ ರೀತಿ ಹೆಚ್ಚಿನ ಪ್ರಾಪರ್ಟೀಸ್ಗಳನ್ನ ನಿಮ್ಮ ಮುಂದೆ ತರ್ತಾ ಇರ್ತೀವಿ. ಅಲ್ಲಿ ತನಕ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಜೈ ಶ್ರೀರಾಮ್.